ಜೀವನದಲ್ಲಿ ನಮಗೆ ಕಷ್ಟ ಬಂದರೂ ದೇವರ ಅನುಗ್ರಹ, ಸುಖವಾದರೂ ದೇವರ ಅನುಗ್ರಹ ಅಂತ ತಿಳಿಯಬೇಕು. ಇದನ್ನು ನಾವು ಈ ಕಥೆಯಿಂದ ಅರ್ಥ ಮಾಡಿಕೊಳ್ಳಬೇಕು. ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ. ಸುಖವಾದಾಗ ದೇವರು ನಮಗೆ ಸಖ, ದುಃಖವಾದರೆ ಅವನು ನಮಗೆ ಶತ್ರು ಅಂತ ಅಲ್ಲ. ಅಥವಾ ದುಃಖವಾದಾಗ ಸಹಾಯಕ್ಕೆ ದೇವರು ಬೇಕು, ದುಃಖವಾದಾಗ ದೇವರು ಸಖ, ಯಾಕೆಂದ್ರೆ ನಮಗೆ ಸಹಾಯ ಮಾಡುವುದಕ್ಕೆ ಬೇಕು ಅಂತ. ಸುಖ ಇದ್ದಾಗ ಅವನದೇನ್ ಕೆಲಸ ಅಂತ ಆ ರೀತಿ ತಿಳಿಯುವುದಲ್ಲ. ಸುಖವಾದಾಗಲೂ ಆ ಸುಖವನ್ನ ಕೊಟ್ಟವನು ಪರಮಾತ್ಮ ಅಂತ ಚಿಂತನವನ್ನು ಮಾಡ್ತಾ ಆ ಕೊಟ್ಟ ಸುಖವನ್ನ ಅನುಭವಿಸುವ ಯೋಗ್ಯತೆಯನ್ನ ಕೊಡುವುದಕ್ಕಾಗಿಯೂ ದೇವರು ಬೇಕು. ದೇವರು ಸಖನಾಗಿರಬೇಕು. ದುಃಖವಾದಾಗ ದುಃಖವನ್ನ ಪರಿಹಾರ ಮಾಡುವುದಕ್ಕೂ ದೇವರು ಸಖನಾಗಿ ಇರಬೇಕು. ನಾನು ಮಾಡಿದ ಪಾಪಗಳ ಫಲವಾಗಿ ಇಂತಹ ದುಃಖವನ್ನ ಅನುಭವಿಸ್ತಾ ಇದ್ದೇನೆ, ಇಂತಹ ಪಾಪಕರ್ಮಗಳನ್ನು ಮತ್ತೆ ಮಾಡುವುದು ಬೇಡ ಅನ್ನುವಂತಹ ಪ್ರಜ್ಞೆಯನ್ನ ಜಾಗೃತಗೊಳಿಸುವುದಕ್ಕಾಗಿಯೂ ಸಖನಾಗಿ ಪಾಂಡುರಂಗ ದುಃಖವಾದಾಗಲೂ ಇರಬೇಕು. ಆ ದೃಷ್ಟಿಯಲ್ಲಿ ಸುಖವಾಗಲಿ ಬಹು ದುಃಖವಾಗಲಿ ಸಖ ನೀನಾಗಿರು ಪಾಂಡುರಂಗ ಅಂತ ದಾಸರು ಕೇಳಿದ್ದನ್ನ ನಾವಿಲ್ಲಿ ಅನುಸಂಧಾನಕ್ಕೆ ತಂದುಕೊಳ್ಳಬೇಕು.